ತಮಿಳ್ನಾಡಲ್ಲಿ ಈ ರೀತಿ ಅಂದ್ರೆ ಗೌರ್ಮೆಂಟ್ ಜಾಬ್ಗೆಲ್ಲ ಇದ್ ಮಾಡೋದಕ್ಕೆ ಸಪೋರ್ಟ್ ಈ ತರ ಎಲ್ಲ ಆರ್ಗನೈಸೇಷನ್ಸ್ ಎಲ್ಲ ಇಂದ ಮಾಡುತ್ತಾರೆ. ಮತ್ತೆ ಅಲ್ಲೇ ಗೌರ್ಮೆಂಟ್ ಕೂಡ ಸಪೋರ್ಟ್ ಕೊಡ್ತಾ ಇದೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಪರಿಸ್ಥಿತಿ ಯಾವ್ದಾದ್ರು ಇದೆಯಾ? ಅಂದ್ರೆ ಯಾರಾದ್ರೂ ಗೌರ್ಮೆಂಟ್ ಜಾಬ್ಗೆ ಹೋಗಿರೋರು ಇದಾರ? ಯಾಕೆ ಇಲ್ಲಿ ಗೌರ್ಮೆಂಟ್ ಸಪೋರ್ಟ್ ಕೊಡ್ತಾ ಇದೆಯಾ ಹೇಗೆ ಅಂತ ಮ್ಯಾಮ್? ಆಕ್ಚುಲಿ ಪ್ರಸ್ತುತ ಗೌರ್ಮೆಂಟ್ ಆಲ್ರೆಡಿ ಸಮುದಾಯಕ್ಕೆ ಒಂದು ಜಾಬ್ ಕೊಟ್ಟಿದೆ ವಿಧಾನಸೌಧದಲ್ಲಿ. ಆದ್ರೆ ಆ ಟ್ರಾನ್ಸ್ಜೆಂಡರ್ ಸಮುದಾಯ ವ್ಯಕ್ತಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ತೆಗೆದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಮ್ ಕರ್ನಾಟಕದಲ್ಲಿ ಅಷ್ಟು ಪ್ರೊಆಕ್ಟಿವ್ ತುಂಬಾ ಆಕ್ಟಿವ್ನೆಸ್ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾರವಾಗಿ ಇಡೀ ರಾಜ್ಯಾದ್ಯಂತ ನಾವೇ ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಪಾಲಿಸಿನ ಫಾರ್ಮ್ ಮಾಡಿರೋದು. ಆಕ್ಚುಲಿ ಇಡೀ ಇಂಡಿಯಾದಲ್ಲಿ 2014 ಜಡ್ಜ್ಮೆಂಟ್ ಆದ ನಂತರ ಕರ್ನಾಟಕ ಮೊದಲ ಬಾರಿಗೆ ಪಾಲಿಸಿ ರೆಕಮೆಂಡೇಶನ್ ಮಾಡಿದ್ದು ಸ್ಟೇಟ್ ಲೆವೆಲ್ ಅಲ್ಲಿ. ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ನಾವು ಕೂತು ಮಾತಾಡಿದಾಗ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಹೊರತು ಮುಂದಿನ ಅದು ಹೆಜ್ಜೆ ಏನು ಎತ್ತ ಅನ್ನೋದು ಇನ್ನೂ ಅವ್ರಿಗೆ ಅರಿವಾಗಿಲ್ಲ. ಎಲ್ಲದಕ್ಕಿಂತ ಹಿಂದುಳಿದ ಹೆಜ್ಜೆ ಏನಂದ್ರೆ ಸಮುದಾಯವನ್ನು ಪಕ್ಷದಲ್ಲಿ ಸದಸ್ಯರನ್ನಾಗಿ ಮಾಡಿ ಬಿಡ್ತಿದ್ದಾರೆ ಅಷ್ಟೇ. ಯಾಕಂತ ಅಂದ್ರೆ ಅದು ಒಂದು ಮತದಾನದ ಒಂದು ಗುರುತಿಗಾಗಿ ಮುಂದೆ ಅವರ ಚುನಾವಣೆಯ ಒಂದು ಗೆಲುವಿಗಾಗಿ ಸಮುದಾಯವನ್ನು ಬೆಳೆಸ್ಕೊಂತಿರುವಂತದ್ದು. ಸೊ ಸದಸ್ಯರನ್ನಾಗಿ ಮಾಡೋದು ನಮಗೆ ಅದು ಬೇಡ. ಆಲ್ರೆಡಿ ಮುಖ್ಯಮಂತ್ರಿಗಳ ಮುಖಾಂತರ ನಾವು ಕೇಳ್ಕೊಡೋದೇನು ಅಂತ ಅಂದ್ರೆ ನಮ್ಮ ಸಮುದಾಯದವ್ರಿಗೇನೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಸ್ಟೇಟ್ ಅಲ್ಲಿ ರಿಸರ್ವೇಶನ್ ಮಾಡೋದಾಗಿರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ಅವ್ರಿಗೆ ಆದಂತ ಒಂದಷ್ಟು ಕೆಲಸಗಳನ್ನ ಮೀಸಲಾತಿ ಇಡುವಂತದ್ದಾಗಿರ್ಬೋದು. ಇದನ್ನ ಮಾಡುವುದರಲ್ಲಿ ಸರ್ಕಾರ ವಿಫಲವಾಗಿದೆ. ಅಲ್ಲ, ಕೇವಲ ಯಾವುದೇ ಸರ್ಕಾರ ಬಂದ್ರೂ ಕೂಡ ವಿಫಲವಾಗಿದೆ. ಜಸ್ಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ನ ಕರೆದಿದ್ರು. ಅದ್ರಲ್ಲಿ 35 ಸೀಟ್ಸ್ ಟ್ರಾನ್ಸ್ಜೆಂಡರ್ಸ್ಗೋಸ್ಕರ ರಿಸರ್ವೇಶನ್ ಇದೆ. ಇದೇ ರೀತಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಹೇಗೆ ಅಂತ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 35% ಪ್ಲಸ್ 5. ಸೊ 35% ಏನ್ ಹೆಡ್ ಕಾನ್ಸ್ಟೇಬಲ್ ಗಳಿಗೆ SI ಪೋಸ್ಟ್ ಗಳಿಗೆ ಕರೆದಿದ್ರೆ ಒಂದು 5 ಪೊಸಿಷನ್ಸ್ ಗಳನ್ನ ಫಾರೆಸ್ಟ್ ಆಫೀಸರ್ ಗಳಾಗಿ ಒಂದಷ್ಟು ಇನ್ವೈಟ್ ಮಾಡಿದ್ದಾರೆ. ಟೋಟಲ್ 40 ಸೀಟ್ಗಳಿದೆ. ಈ 40 ಸೀಟ್ಗಳನ್ನ ಸರ್ಕಾರ ಹೇಗೆ ಫಿಲ್ ಮಾಡುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಂತ ಅಂದ್ರೆ ಸ್ಟೇಟ್ ಪಾಲಿಸಿ ರೆಕಮೆಂಡೇಶನ್ ಮಾಡಿದೆ, ಬಟ್ ಮುಂದೆ ಏನು, ಮುಂದಿನ ಹೆಜ್ಜೆ ಏನು ಅನ್ನೋದು ಸರ್ಕಾರಕ್ಕೆ ತುಂಬಾ ಗೊಂದಲ ಇದೆ. ಈಗ ನಾವು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡುವಂತದ್ದು, ಸಮುದಾಯವನ್ನು ಬರೀ ಮತದಾನಕ್ಕೋಸ್ಕರ, ಸಮುದಾಯವನ್ನು ಪಕ್ಷದ ಸದಸ್ಯರನ್ನ ಮಾಡೋಕ್ಕೋಸ್ಕರ ನೀವು ಉಪಯೋಗ ಮಾಡೋದಾದ್ರೆ ನಾವು ಆ ಫೇವರಿಸಮ್ ಅಲ್ಲ. ಗ್ರಾಮಾಂತರಗಳಲ್ಲಿ ನಮ್ಮ ಸಮುದಾಯ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಈಗ ನಿಸರ್ಗ ಅಂತ ಒಂದು ಟ್ರಾನ್ಸ್ಜೆಂಡರ್ ಇದ್ದಾರೆ. ಆ ಟ್ರಾನ್ಸ್ಜೆಂಡರ್ ಗ್ರಾಮ ಪಂಚಾಯತಿನಲ್ಲಿ ಲೆಕ್ಕಧಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನುವಂತ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ನಮ್ಮ ಇಡೀ ಭಾರತದಲ್ಲಿ ಫಸ್ಟ್ ರೋಲ್ ಮಾಡಲ್ ಕರ್ನಾಟಕ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು. ಶಿ ಇಸ್ ದ ಫಸ್ಟ್ ಟ್ರಾನ್ಸ್ಜೆಂಡರ್ ಇನ್ ದ ಇಂಡಿಯಾ ಹೂ ರೆಪ್ಯೂಟೆಡ್. ಅಲ್ತಾಮಸ್ ಕಬೀರ್ ಅವರ ನೇತೃತ್ವದಲ್ಲಿ ನಾವು ಒಂದು ಸಮಾವೇಶ ಮಾಡಿದಾಗ ಅಕೈ ಪದ್ಮಾಚಾರಿ ಅವರು ಅದನ್ನ ಬೇಡಿಕೆ ಇಟ್ರು. ನಿಮ್ಮ ಕೋರ್ಟ್ ಅಲ್ಲಿ ನಮ್ಮ ಸಮುದಾಯದವರು ಒಂದು ಕೆಲಸ ಕೊಡ್ಲೇಬೇಕು ಅಂದಾಗ ಅಲ್ತಾಮಸ್ ಕಬೀರ್ ಅವರು ಕೆಲಸ ಕೊಟ್ಟಿ ಇಷ್ಟು ನಡೆದಿದೆ ವಿಚಾರವಾಗಿ ಅಷ್ಟೇ ಹೊರತು ಇನ್ಯಾವುದು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ನಾವು ಪ್ರತಿ ಕಾಲೇಜ್ಗಳಲ್ಲೂ ಪ್ರತಿ ಯೂನಿವರ್ಸಿಟಿಗಳಲ್ಲೂ ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತೆ ಪ್ರಾಂಶುಪಾಲರಿಗೆ ಹೇಳೋದೇನು ಅಂತ ಅಂದ್ರೆ, ನಮ್ಮ ಸಮುದಾಯಕ್ಕೆ ಉಚಿತ ಅವಕಾಶ ಕೊಡಿ, ಉಚಿತ ಶಿಕ್ಷಣ ಕೊಡಿ, ನಿಮ್ಮ ಸಿಂಪತಿ ಎಂಪತಿ ಬೇಡ, ನಮ್ಮನ್ನು ಮನುಷ್ಯರನ್ನಾಗಿ ಕಾಣಿ. ಹಾಗಾಗಿ ಸರ್ಕಾರಕ್ಕೆ ನಾನು ನೇರವಾಗಿ ಏನು ಚಾಟಿ ಬಿಡ್ತೀನಿ ಅಂತಂದ್ರೆ, ಮಾತು ನಿಲ್ಸಿ ಕೆಲಸ ಮಾಡಿ. ಬರೀ ನಿಮ್ಮ ಪಕ್ಷದ ಕೆಲ್ಸಕ್ಕೋಸ್ಕರ ನಮ್ಮ ಸಮುದಾಯದನ್ನು ಬಳಕೆ ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ಮ ಬೇಜವಾಬ್ದಾರಿತನ. ಓಕೆ ಮೇಡಮ್. ಈಗ ಪ್ರೆಸೆಂಟ್ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರ ಹೇಗೆ ಅಂತ? DK ಶಿವಕುಮಾರ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ.
ಮೊದಲಿದ್ದಂತ ಡಿ ಕೆ ಶಿವಕುಮಾರೇ ಬೇರೆ, ಈಗಿರುವಂತ ಡಿ ಕೆ ಶಿವಕುಮಾರ್ ಅವರೇ ಬೇರೆ. DCM ಇದ್ದಾಗ್ಲೇನೆ ಅವ್ರು ಮೀಟ್ ಮಾಡದೇ ಇರೋರು ಇವಾಗ ನಮ್ಮನ್ನ ಮೀಟ್ ಮಾಡ್ತಾರ, ಭೇಟಿ ಆಗ್ತಾರ? ನಾವು ಒಂದಷ್ಟು ಮಾತುಕತೆಗಳು ಆಡ್ತಾ ಇದೀವಿ. ಆಕ್ಚುಲಿ ನಾವು ಭೇಟಿ ಮಾಡ್ಬೇಕು ಅನ್ಕೊಂಡಿದೀವಿ. ಅಲ್ಲ, DCM ಆಗಿದ್ದಾಗ್ಲೇ ಭೇಟಿಗೆ ಪ್ರಯತ್ನ ಮಾಡಿದ್ರಾ? DCM ಇದ್ದಾಗ ಭೇಟಿ ಮಾಡೋದಕ್ಕೆ ಒಂದಷ್ಟು ಅವಕಾಶ ಸಿಕ್ಕಿತ್ತು. ನಾವು ಭೇಟಿ ಮಾಡಿ ಒಂದಷ್ಟು ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದೀವಿ. CM ಸಿದ್ದರಾಮಯ್ಯ ಅವ್ರಿಗೂ ನಾವು ಒಂದಷ್ಟು ಲೆಟರ್ ಗಳನ್ನ ನಾವು ಕೊಟ್ಟಿದ್ದೀವಿ. ಬಟ್ ಅದು ಇನ್ನು ಯಾವ್ದು ಕಾರ್ಯಸ್ಥಿತಿನಲ್ಲಿ ಇಲ್ಲ. ಆಕ್ಚುಲಿ ಇವಾಗ ಈಗ ತಮಿಳ್ನಾಡಲ್ಲಿ ಆಗಿರುವಂತ ಏನು ಬಸ್ ಡ್ರೈವರ್ ಆಗಿದ್ದಾರೆ, ಅವರು ಒಂಥರ ರೋಲ್ ಮಾಡಲ್ ತಾನೆ, ಅಂದ್ರೆ ಎಲ್ಲರಿಗೂ ಕೂಡ ಆತರ ಕೆಲಸ ಮಾಡ್ಬೇಕು. SI ಆಗಿರಬಾರ್ದು, ಡ್ರೈವರ್ ಆಗಿರ್ಬೋದು. ಮತ್ತೆ ತಮಿಳ್ನಾಡಲ್ಲಿ ಹೆಚ್ಚಾಗಿ ನೋಡಿದಾಗ ಇಡೀ ಇಂಡಿಯಾದಲ್ಲಿ ತುಂಬಾ ಹೈ ರಿಸ್ಕ್ ಸ್ಟೇಟ್, ಹೈ ಅಚೀವ್ಮೆಂಟ್ ಸ್ಟೇಟ್ ಅಂತ ನೋಡಿದಾಗ ತಮಿಳ್ನಾಡು, ಆಂಧ್ರ ಪ್ರದೇಶ ಮತ್ತೆ ಡೆಲ್ಲಿ ಈ ತರದ ರಾಜ್ಯಗಳು ಬರ್ತಾರೆ. ಕರ್ನಾಟಕಕ್ಕೆ ಇನ್ನೂ ಹಿಂದೆ ಉಳಿದಿದೆ ಅಂತ ಇದು ಸರ್ಕಾರಕ್ಕೆ ನಾವೇ ಪ್ರಶ್ನೆ ಮಾಡ್ಬೇಕಾಗಿದೆ. ಇದು ಸರ್ಕಾರ ಇವಾಗ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ನೀವು ಬರೀ ಸಮುದಾಯವನ್ನ ನಿಮ್ಮ ಲಾಭಕ್ಕೋಸ್ಕರ ಗಳಿಸ್ಕೊಳ್ಳೋದಾದ್ರೆ ಇಡೀ ಸಮುದಾಯ ಬ್ಯಾಕ್ ಸ್ಟೆಪ್ ತಗೊಳುತ್ತೆ. ಹಾಗಾಗಿ ನಾನು ಸಮುದಾಯಕ್ಕೂ ಒಂದು ನೇರವಾಗಿ ಏನು ನಾ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗದಾಗ್ಲೇನೆ ಇದಾಗಕ್ ಸಾಧ್ಯ. ನಮ್ಮಲ್ಲಿ ಹಲವು ಕಲಹ, ನಮ್ಮಲ್ಲಿ ಹಲವು ಏನು ವೈಮನಸ್ಸುಗಳು, ಮನಸ್ತಾಪಗಳು ಇದ್ರೆ ನಾವೇನು ಮಾಡೋದಕ್ ಆಗೋದಿಲ್ಲ. ಬಟ್ ಒಂದೇನು ಅಂತ ಅಂದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಆಗಿದ್ದಾಗ 50,000 ರೂಪಾಯಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ 50,000 ರೂಪಾಯಿಂದ 1 ಲಕ್ಷ ಕೊಡ್ಬೇಕು ಅಂತ ನಾವು ಕೇಳಿ ಸಬ್ಸಿಡಿ ತರ. ಬಟ್ ಅದು 2025 ಮತ್ತು 26ನೇ ಬಜೆಟ್ ಅಲ್ಲಿ ನಮ್ಮ ವಿಷಯ ಮಾತಾಡದೇ ಇರೋದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತಾನೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ಥ್ಯಾಂಕ್ ಯು.